ಶೋಭಾ, ಯಾರಿದು? ಅಲ್ಲ, ಇವ್ರು ಯಾಕೆ ಬಂದು ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ? ಯಾರಿ ನೀವು? ಯಾಕೆ ಮನೆಗೆ ಬಂದು ಗಲಾಟೆ ಮಾಡ್ತಾ ಇದ್ದೀರಾ? ರೀ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವಳು ಗಿರೀಶ್ ಹೆಂಡತಿ. ಓ, ಆ ಲೋಫರ್ ಗಿರೀಶ್ ನೆಂತಿನ ನೀನು? ಎಲ್ ಬಿಲ್ಲದ ನಾಲ್ಗೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಅಲ್ಲ ರೀ, ಯಾರಿ ನೀವು? ನನ್ನ ಮನೆಯಲ್ಲಿ ನೀವೇನ್ರಿ ಮಾಡ್ತಾ ಇದ್ದೀರಾ? ಒಳ್ಳೆ ಜೋಕ್. ಶೋಭಾ ನೋಡು, ಜೋಕ್ ಮಾಡ್ತಿದ್ದಾರೆ, ನಗೆ. ಅಯ್ಯೋ, ನಾವು ನಗದಿರ್ಲಿ. ಅಲ್ಲ ಕಣ್ರಿ, ನಾನು ನಿಮ್ಗೆ ಹೇಳಿದ್ದೆ ತಾನೇ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ. ಈಗ ನೋಡಿ, ನಮ್ಮ ಕುತ್ತಿಗೆಗೆ ಬಂದಿದೆ. ಏನು ಕುತ್ತಿಗೆಗೆ ಬಂದಿದ್ಯಾ? ಏಯ್ ದಡ್ಡಿ ಏನೇ ನೀನು? ಅಲ್ಲ ಕಣೆ, ನಾನು ಒಳ್ಳೆ ಲಾಯರ್, ಇಬ್ರು 3 ಜನದ ಹತ್ರ ತೋರಿಸಿ ವಿಚಾರಿಸಿ ಪ್ರಾಪರ್ಟಿ ಇವ್ರ ಹೆಸರಲ್ಲಿದೆ, ನಾವು ಮಾಡ್ಕೋಬೋದಾ, ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡೇ ಮಾಡಿಸಿರೋದು. ಇವಳು ಯಾರನ್ನ ಕರ್ಕೊಂಬಂದ್ಬಿಟ್ಲು. ಅಲ್ಲ, ಅವ್ನು ಲಾಯರ್ ಅಥವಾ ಲಾಯರ್ ವೇಷ ಹಾಕೊಂಬಂದಿರೋನ? ಡ್ರಾಮಾ ಮಾಡೋದಕ್ಕೆ ಯಾರನ್ನಾರು ದುಡ್ಡು ಕೊಟ್ಟು ಕರ್ಕೊಂಬಂದಿರ್ಬೋದು ನೋಡು. ಸುಮ್ಮನೆ ಎದ್ರುಕೊಂಡು ನಿಂತಿದ್ದಾಳೆ. ರೀ, ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಏನ್ರಿ, ನಮ್ಮ ID ಕಾರ್ಡ್ ತೋರಿಸ್ಬೇಕೇನ್ರಿ ನಿಮಗೆ? ಬನ್ರಿ ನಮ್ಮ ಕೋರ್ಟ್ಗೆ, ನಾನು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಮಗೂ ಇದೆಲ್ಲ ಗೊತ್ತು. ಈ ನಾಟಕ ಎಲ್ಲನೂ ಮೂಲೆಗೆ ಇಟ್ಬಿಟ್ಟು ನಡೀತಾ ಇರಿ ಮನೆಯಿಂದ ಆಚೆಗೆ. ನಮಗೂ ಬೇಕಾದಷ್ಟು ಕೆಲಸಗಳವೆ. ಇಲ್ಲಿ ಬಂದು ನಿಂತ್ಕೊಬಿಡ್ತಾರೆ ಬೆಳಿಗ್ಗೆನೆ. ನಿಮ್ಮ ಜೊತೆ ಕೂತು ನಿಂತು ಮಾತಾಡೋದಕ್ಕೆ ನಮಗೂ ಟೈಮ್ ಇಲ್ಲ. ನಮಗೂ ಬೇಕಾದಷ್ಟು ಕೆಲಸಗಳಿವೆ. ನೋಡಿ, ನೋಟಿಸ್ ತಂದಿದ್ದೀನಿ. ನೋಟಿಸ್ ಇಶ್ಯೂ ಆಗಿದೆ. ನೀವು ಈ ಮನೆನ ಖಾಲಿ ಮಾಡಬೇಕು ಅಂತ. ನೋಡಿ, ಸುಮ್ನೆ ಬಂದು ನಮಗೆಲ್ಲ ತೊಂದರೆ ಕೊಡಕ್ಕೆ ಹೋಗ್ಬೇಡಿ. ನಮ್ಮ ಲಾಯರ್ ಬರ್ತಾ ಇದ್ದಾರೆ, ಬಂದ್ಮೇಲೆ ಮಾತಾಡೋಣ. ಬರ್ಲಿ. ಎಕ್ಸ್ಕ್ಯೂಸ್ ಮೀ. ನೋಡಿ, ನಮ್ಮ ಲಾಯರ್ ಸರ್ ಬಂದ್ರು. ಸರ್ ಬನ್ನಿ, ಕುತ್ಕೊಳ್ಳಿ, ಬನ್ನಿ. ನೋಡಿ ಸರ್, ಇವರೇನೆ ಯಾವ್ದಾವ್ದೋ ಡಾಕ್ಯುಮೆಂಟ್ ತಗೊಂಡ್ಬಂದ್ಬಿಟ್ಟು ಇದು ಮನೆ ನಮ್ದಲ್ಲ, ನಾನು ರಿಜಿಸ್ಟರ್ ಮಾಡಿಸ್ಕೊಂಡಿರೋದೇ ಸುಳ್ಳು ಅನ್ನೋ ತರ ಹೇಳ್ತಿದ್ದಾರೆ. ಹಾಗೆ ಹೇಗೆ ಹೇಳಕ್ಕಾಗುತ್ತೆ? ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ನೀವಾ? ಹೌದಪ್ಪ, ನಾನೇ. ಏನು, ಇವ್ರ ಕೇಸೆಲ್ಲ ನೀನು ಹ್ಯಾಂಡಲ್ ಮಾಡ್ತಾ ಇದೀಯಾ? ಅದು ಸರ್, ಹೌದು ಸರ್. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಏನು ಕೇಸ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ ಏನು ಮಾತ್ರಕ್ಕೆ ಯಾರಿಗೆ ಬೇಕಾದ್ರೂ ಏನು ಬೇಕಾದ್ರೂ ವಾದ ಮಾಡ್ಬೋದು ಅಂತನಾ? ಸರ್ ಅದು ಹಾಗಲ್ಲ ಸರ್. ಹಾಗೂ ಅಲ್ಲ ಹೀಗೂ ಅಲ್ಲ. ನೋಡಿ, ಅವ್ರದ್ದು ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಸಿದಿರಲ್ಲ, ಅದೆಲ್ಲ ಏನಾಗಿದೆ ಗೊತ್ತಾ? ಕೇಸ್ ಹಾಕಿದ್ದೀನಿ ನಾನಿದ್ದೀನಿ. ನೋಡಿ, ನೋಟಿಸ್ ತಂದಿದ್ದೀನಿ. ಬೇಕಿದ್ರೆ ನೋಟಿಸ್ ನಾನು ನಿಮಗೆ ಕೊಡ್ತೀನಿ. ನೋಟಿಸ್ ಎಲ್ಲ ಚೆನ್ನಾಗಿ ಓದಿ ಅವ್ರಿಗೆ ಅರ್ಥ ಆಗೋ ಥರ ಹೇಳಿ. ಸರ್ ನೀವು ನೋಟಿಸ್ ಬೇಡ ಸರ್, ಬೇಡ. ನನಗೆ ಗೊತ್ತಿದೆ ಸರ್, ನೀವು ಯಾವತ್ತೂ ತಪ್ಪು ಕೆಲಸ ಮಾಡಲ್ಲ ಅಂತ ಹೇಳಿ. ನೀವೆಲ್ಲ ಕರೆಕ್ಟಾಗಿ ಮಾಡಿರ್ತೀರಾ ಅಂತ. ಸಾರಿ ಸರ್ ನಾನು ಅದು ಹೇಳ್ತೀನಿ ಸರ್, ನಾನು ಇವ್ರಿಗೆ ಹೇಳ್ತೀನಿ. ನೀವು ಯಾವ ಸೀಮೆ ಲಾಯರ್ ರೀ? ಅಲ್ಲ, ಅವ್ರು ಅಷ್ಟು ಹೇಳ್ತಾ ಇದ್ದಾರೆ, ನೋಟಿಸ್ ತೆಗೆದು ನೋಡ್ರಿ ಏನಿದೆ ಅಂತ. ಅವ್ರ ಮೇಲೆ ಅಷ್ಟು ನಂಬಿಕೆನಾ ನಿಮಗೆ? ಸರ್ ನೀವು ಏನು ಅನ್ಕೊಂಡಿದ್ದೀರಾ ಅವ್ರನ್ನ? ಅವರು ಹೈಕೋರ್ಟ್ ಲೆವೆಲ್ಲು, ನಾವು ಲೋಕಲ್. ರೀ, ನಿಮ್ಗೆ ಅದನ್ನ ಹೇಳಿ ಅಂತ ನಾವಿಲ್ಲಿ ಕರ್ಸಿದೀವ? ಅಲ್ಲ, ನೀವೇ ತಾನೇ ರಿಜಿಸ್ಟ್ರಿ ಎಲ್ಲ ಮಾಡಿಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದು, ನೀವೇ ತಾನೇ ಎಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿದ್ದು. ಅವ್ರಿಗೆ ಸರಿಯಾಗಿ ಹೇಳ್ರಿ, ತಿಳಿಸಿ ಹೇಳ್ರಿ, ಈ ಪ್ರಾಪರ್ಟಿ ಎಲ್ಲ ನನ್ನ ಹೆಸರಲ್ಲಿದೆ. ಇವಾಗ ಸುಮ್ಮನೆ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ. ಸರ್ ಇಫ್ ಯು ಡೋಂಟ್ ಮೈಂಡ್, ನಾನು ಅದು ನೋಟಿಸ್ ನೋಡ್ಬೋದಾ? ಶ್ಯೂರ್. ಚೆಕ್ ಮಾಡಿ ಎಲ್ಲ ನೋಡಿನೇನೆ ಅವ್ರಿಗೆ ಹೇಳಿ. ಸರ್ ಇದು ಈ ಪ್ರಾಪರ್ಟಿ ಈ ಥರ ಬಂದಿರೋದು ಇವ್ರಿಗೆ? ಹೌದ್ರಿ, ನೋಟಿಸ್ ಎಲ್ಲ ಇವತ್ತು ರೆಡಿ ಮಾಡಿಸಿರೋದು. ಬೇಕಿದ್ರೆ ಚೆಕ್ ಮಾಡಿ, ಯಾವತ್ತು ಮಾಡಿಸಿರೋದು, ಹೇಗೆ ಮಾಡಿಸಿರೋದು, ಏನು ರೀಸನ್ ಹಾಕಿದ್ದಾರೆ, ಏನು ಆಗಿದೆ ಎಲ್ಲ ಚೆಕ್ ಮಾಡಿ. ಬೇಕಿದ್ರೆ ಆ ವಿಲ್ ಪತ್ರನೂ ನನ್ನ ಹತ್ರ ಇದೆ, ಎಲ್ಲನೂ ಕೊಡ್ತೀನಿ. ಈಗ ಆಲ್ರೆಡಿ ಕೋರ್ಟ್ಗೊಂದು ಕಾಪಿ ಕೊಟ್ಟಿದ್ದೀನಿ. ಅವರೆಲ್ಲ ಚೆಕ್ ಮಾಡಿ ವೆರಿಫೈ ಮಾಡಿನೇನೆ ನೋಟಿಸ್ ಇಶ್ಯೂ ಮಾಡಿರೋದು. ಅಲ್ಲ ರೀ, ಒಬ್ರು ಮನೇನ ಖಾಲಿ ಮಾಡಿಸೋದಂದ್ರೆ ಕಮ್ಮಿ ವಿಷಯನೇನ್ರಿ? ನೋಡಿ, ಇನ್ನೊಂದ್ಸರಿ ಓದಿ ಚೆನ್ನಾಗಿ, ನಿಮ್ಮ ಕ್ಲೈಂಟ್ಗೆ ಅರ್ಥ ಆಗೋ ಥರ ಹೇಳಿ. ಆ ವಿಲ್ ಪತ್ರ ಕೂಡ ನಾನೇ ಮಾಡಿರೋದು. ಅವನು ಗಿರೀಶ್ ತಂದೆ ಬೇರೆ ಯಾರು ಅಲ್ಲ, ನನ್ನ ಕ್ಲೋಸ್ ಫ್ರೆಂಡೇನೇನೆ. ಹಾಗಾಗಿ ಅದು ವಿಲ್ ಪತ್ರದಲ್ಲಿರೋ ಪಾಯಿಂಟ್ಗಳನ್ನು ಸಹ ನಾನು ತುಂಬ ಯೋಚನೆ ಮಾಡಿನೇನೆ ಹಾಕ್ಸಿರೋದು. ಸಾರಿ ಮೇಡಮ್, ಅಂದರೆ ಇದು ವಿಲ್ ಪತ್ರ ನಾನು ತೋರಿಸಿರಲಿಲ್ಲ. ನೀವು ಬರೀ ಡಾಕ್ಯುಮೆಂಟು ಮತ್ತು ಅದು ಯಾರ ಹೆಸರಲ್ಲಿದೆ ಪ್ರಾಪರ್ಟಿ, ಯಾವ ರೀತಿ ಬಂತು ಅಂತ ಅಷ್ಟೇ ತಗೊಂಬಂದು ಕೊಟ್ಟಿದ್ರಿ. ಬಟ್ ವಿಲ್ ಪತ್ರದಲ್ಲಿ ಮಕ್ಕಳಿಗೆ 18 ವರ್ಷ ಆಗೋವರೆಗೂ ಪ್ರಾಪರ್ಟಿನ ಮಾರೋದಾಗ್ಲಿ ಅಥವಾ ಬೇರೆಯವ್ರಿಗೆ ಬೋಗಿಗೆ ಹಾಕೋದಾಗ್ಲಿ ಈ ಥರ ಯಾವುದೇ ಕೆಲಸ ಮಾಡಬಾರ್ದು ಅಂತ ಹೇಳಿ ವಿಲ್ಲಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಈ ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಪ್ರಾಪರ್ಟಿನ ಮಾರೋದಕ್ಕೆ ಯಾವುದೇ ರೈಟ್ಸ್ ಅವ್ರಿಗೆ ಇರಲಿಲ್ಲ. ನೀವು ಬರ್ಸ್ಕೊಂಡಿದ್ದೀರಾ ಅಂತ ಅಂದ್ರೆ ನೀವು ಕೊಟ್ಟಿರೋ ಅಮೌಂಟ್ನ ವಾಪಸ್ ಇಸ್ಕೊಂಡು ಮತ್ತೆ ವಾಪಸ್ಸು ಅವ್ರಿಗೇನೇನೆ, ಅಥವಾ ಈ ಕ್ರಯನೇ ರದ್ದು ಮಾಡ್ಬೋದು. ಕೋರ್ಟಿಂದ ಆರ್ಡರ್ ಆಗಿದೆ ಅಂತಂದ್ರೆ ಕ್ರಯನ ರದ್ದು ಮಾಡಿ ಮತ್ತೆ ಖಾತೆನ ಅವ್ರ ಹೆಸರಿಗೆ ಕೂರಿಸ್ತಾರೆ ಮೇಡಮ್. ಏನು, ಈ ಪ್ರಾಪರ್ಟಿ ಎಲ್ಲನೂ ಗಿರೀಶ್ ಹೆಸರು ಕೂರಿಸ್ತಾರಾ? ಸರ್, ಗಿರೀಶ್ ಅವ್ರ ಸುಪರ್ದಿಗೆ ಹೋಗ್ತಾ ಇತ್ತು. ಬಟ್ ಇವರು ಜಗದೀಶ್ ಅವರು ಕೋರ್ಟಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ, ಈ ತರ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಮಕ್ಳುಗಳ ಹೆಸರು ಮತ್ತೆ ತಾಯಿ ಹೆಸರು ಸೇರಿಸಿ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಒಪ್ಪಿದ ಕೋರ್ಟು, ಹೌದು ಮಕ್ಳಿಗೆ ಅಂತ ಅಂದಮೇಲೆ ಮಕ್ಳಿಗೆ ಗಾರ್ಡಿಯನ್ ಆಗಿ ತಾಯಿ ಇರಲಿ, ತಂದೆ ಹೆಸರು ಏನು ಮೆನ್ಷನ್ ಮಾಡಬೇಡಿ, ಅವ್ರ ತಾತನ ಆಸ್ತಿ ಮೊಮ್ಮಕ್ಳಿಗೆ ಸಿಗ್ಲಿ ಅಂತ ಹೇಳಿದ್ದಾರೆ. ಸೊ ನೀವು ಇವಾಗ ಮನೆ ಖಾಲಿ ಮಾಡ್ಕೊಡ್ಬೇಕು ಸರ್. ಕಾನೂನು ಪ್ರಕಾರವಾಗಿ ಅವ್ರು ಬಂದಿರೋದ್ರಿಂದ ನಾವು ಏನೂ ಮಾಡೋಕ್ಕಾಗಲ್ಲ ಸರ್. ರೀ, ಅಲ್ಲ ಕಣ್ರಿ, ನಾವು ಇದೆಲ್ಲನೂ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತೇನ್ರಿ?
ಸರ್ ನೀವು ಕಷ್ಟಪಟ್ಟಿರ್ಬೋದು ಸರ್, ಆದ್ರೆ ಡಾಕ್ಯುಮೆಂಟ್ ಸರಿಗಿಲ್ಲ ಅಂತ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್. ಈ ಸೇಲ್ ಡೀಡ್ನ ಈಗ ರದ್ದು ಮಾಡುತ್ತೆ, ಕೋರ್ಟ್ ಆರ್ಡರ್ ಆಗಿದೆ. ಇದನ್ನ ರದ್ದು ಮಾಡಿ ಮತ್ತೆ ಪ್ರಾಪರ್ಟಿ ಅವ್ರಿಗೆ ಸೇರೋ ತರ ಮಾಡುತ್ತೆ ಸರ್. ಸರ್ ಇವಾಗ ಮನೆ ಖಾಲಿ ಮಾಡ್ಬೋದು ನೀವು. ಮಾಡಲ್ಲ ರೀ, ನಾವ್ಯಾಕ್ರಿ ಮನೆ ಖಾಲಿ ಮಾಡ್ಬೇಕು? ನಾವ್ ಇಲ್ಲೇ ಇರ್ತೀವಿ, ಯಾರು ಏನ್ ಮಾಡ್ತಿರೋ ನಾನು ನೋಡ್ಕೋತೀನಿ. ನೋಡಪ್ಪ, ಒಳ್ಳೆ ಮಾತಲ್ಲಿ ಸುಮ್ಮನೆ ಮನೆ ಖಾಲಿ ಮಾಡಿಕೊಟ್ಬಿಟ್ಟು ಹೊರಡ್ತಾ ಇರಿ, ಇಲ್ಲ ಅಂತಂದ್ರೆ ಪೊಲೀಸ್ ಕರೆಸ್ಬೇಕಾಗುತ್ತೆ. ಸರ್ ತುಂಬಾ ರಿಸ್ಕ್ ತಗೊಳಕ್ ಹೋಗ್ಬೇಡಿ ಸರ್, ಯಾಕಂದ್ರೆ ಈ ಪ್ರಾಪರ್ಟಿ ಬಗ್ಗೆ ಕೋರ್ಟ್ ಇಂಟರ್ಫಿಯರ್ ಆಗಿ ಒಂದು ನೋಟಿಸ್ ಕೊಟ್ಟಿದೆ ಅಂತ ಅಂದ್ರೆ ಅದಕ್ಕೆ ವಿರುದ್ಧವಾಗಿ ನೀವು ನಡಿಯಕ್ಕಾಗಲ್ಲ. ಸೊ ಅದಕ್ಕೆ ವಿರುದ್ಧವಾಗಿ ನೀವು ನಡ್ಕೋತೀರಾ ಅಂತಂದ್ರೆ ನಿಮ್ಗೆ ಜೈಲಿಗೆ ಹಾಕೋದಿಕ್ಕೂ ರೈಟ್ಸ್ ಇದೆ. ಸೊ ಜೈಲಿಗೆ ಹೋಗ್ತೀರಾ ಅಥವಾ ಬೇರೆ ದಾರಿ ನೋಡ್ಕೋತೀರೋ ನಿಮ್ ಇಷ್ಟ ಸರ್. ನಾನು ಹೇಳೋದು ಹೇಳಾಗಿದೆ, ಇನ್ ಮಿಕ್ಕಿದ್ದು ನಿಮಗೆ ಸೇರಿತು. ಬರ್ತೀನಿ ಸರ್. ಸರ್ ತಗೊಳ್ಳಿ ನೋಟಿಸ್, ನಾನು ಇನ್ ಬರ್ತೀನಿ ಸರ್. ಹಾ ಓಕೆನಪ್ಪ. ರೀ ಹೋಗಿ ಹೋಗಿ ಎಂತ ಲಾಯರ್ನ ಕರ್ಸಿದಿರಿ? ಬೇರೆ ಲಾಯರ್ನ ಕರ್ಸಿ. ಏಯ್ ಹೇಳಿದ ಅರ್ಥ ಆಗ್ಲಿಲ್ವಾ ನಿನಗೆ? ಅಲ್ಲ, ಕೋರ್ಟ್ ಆರ್ಡರ್ ಆಗಿದೆ ಅಂತಂದ್ಮೇಲೆ ಇಷ್ಟು ನಾಟಕ ಆಡ್ತಾ ಇದೆಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ? ಪೊಲೀಸ್ ಬಂದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ ನಿನಗೆ. ನಾನೇನೋ ಪಾಪ ಹೆಣ್ಮಗಳು ಹೋಗ್ಲಿ ಪಾಪ ಜೈಲ್ಗೆ ಹೋಗೋದು ಯಾಕೆ ಅಂತ ಹೇಳಿ ನಾನು ಅನ್ಕೊಂತಾ ಇದ್ದೆ, ನಿಂದು ಅತಿ ಆಯ್ತು. ನಾನು ಕಂಪ್ಲೇಂಟ್ ಯಾಕೆ ಕೊಡ್ತಾ ಇಲ್ಲ ಗೊತ್ತಾ? ನಿನ್ನ ಮುಖ ನೋಡಲ್ಲ, ನಿನ್ಗೊಂದು ಮಗು ಇದೆಯಲ್ಲ ಪಾಪ, ಆ ಮಗು ತಂದೆ ತಾಯಿ ಜೈಲ್ಗೆ ಹೋದ್ರೆ ಮಗು ಏನು ಮಾಡುತ್ತೆ ಅಂತ ಹೇಳಿ ಮಗು ಬಗ್ಗೆ ಯೋಚನೆ ಮಾಡಿ ಈ ಥರ ಹೇಳ್ತಿದ್ದೀನಿ. ನೋಡು, ನೀವೇ ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂತಂದರೆ ನಿಮ್ಮ ಇಷ್ಟ. ಪೊಲೀಸ್ನವರೇ ಬರಬೇಕು ಅಂತಂದರೆ ಪೊಲೀಸ್ನಲ್ಲೇ ಕರೆಸ್ತೀನಿ. ಜೈಲಿಗೆ ಹೋಗಿ ಮುದ್ದೆ ಮುರಿಯೋರಿ, ಫೋರ್ಜರಿ ಕೇಸ್ ಮಾಡಿ. ಅಲ್ಲ, ನನ್ನ ಗಂಡನಿಗೆ ನೀವು ಏನೇನು ಮಾಡಿದ್ದೀರ ಅನ್ನೋದು ನನಗೆ ಗೊತ್ತಿಲ್ವಾ? ಹಾಂ, ನೀನು ಮೊದಲೇ ಇವನನ್ನು ಮದುವೆ ಆಗಿ ಇವನು ಹುಟ್ಟಿರೋ ಮಗುನ ಅವನ ಮಗು ಅಂತ ಹೇಳಿ ಸುಳ್ಳು ಹೇಳಿ ಇದೆಲ್ಲ ಮಾಡಿದೆಯಲ್ವಾ? ಎಲ್ಲದಕ್ಕೂ ಸಾಕ್ಷಿ ಹುಡ್ಕಿಸ್ತೀನಿ. ಎಲ್ಲನೂ ಹೊರಗೆ ತೆಗೆದ್ರೆ ನೀನ್ ಪಾಡ್ ಅಷ್ಟೇ, ಜೈಲೇ ಫಿಕ್ಸು. ಶೋಭಾ ನಾನು ಹೇಳೋದೊಂದು ಸ್ವಲ್ಪ ಕೇಳು ಬಾ. ಇವಾಗ ಫಸ್ಟು ಇಲ್ಲಿಂದ ಹೊರಡೋಣ, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಯಾಕೋ ಪರಿಸ್ಥಿತಿ ಕೈ ಮೀರ್ತಾ ಇದೆ ಕಣೆ. ಬಾ, ಏನು ಮಾತಾಡೋದು ಬೇಡ, ಬಾ. ರೀ ನಿಲ್ರಿ, ನಾವ್ ಯಾಕ್ರಿ ಎದ್ರುಕೊಂಡು ಹೋಗ್ಬೇಕು? ಶೋಭಾ, ಲಾಯರ್ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ ನೀನು? ನೋಡು, ಈಗ ಸದ್ಯಕ್ಕೆ ಏನು ಮಾತಾಡ್ಬೇಡ, ಬಾ, ಆಮೇಲೆ ನೋಡೋಣ. ಅಂಕಲ್, ಥ್ಯಾಂಕ್ಸ್ ಅಂಕಲ್. ಅಂದರೆ ಈ ಪ್ರಾಪರ್ಟಿ ಉಳಿಸ್ಕೊಟ್ರಿ ಅಂತಲ್ಲ, ಇಂಥ ಮೋಸ್ಕರರಿಂದ ನನ್ನ ಪ್ರಾಪರ್ಟಿನ ನನ್ನ ಗಂಡನ ಮನೆಗೆ ಸೇರಿದ್ದನ್ನು, ನಮ್ಮ ಮಾವ ಸಂಪಾದಿಸಿರೋದನ್ನ ಯಾರ್ಯಾರೋ ತಿನ್ನೋದಕ್ಕೆ ಬಿಡ್ಲಿಲ್ವಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಅಯ್ಯೋ ದೀಪ್ತಿ, ನೀನು ಏನಮ್ಮ ನೀನು? ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ, ನನ್ನ ಫ್ರೆಂಡ್ಗೆ ಸಹಾಯ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅವನಾಸ್ತಿನ ಬೇರೆ ಯಾರೋ ಕಬಳಿಸೋದು ನನಗೂ ಇಷ್ಟ ಇರಲಿಲ್ಲಮ್ಮ. ಸರಿನಮ್ಮ, ಆಯಿತು. ನನಗೂ ಕೋರ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಗಂಟ್ಲು ಬೇರೆ ಕಟ್ಬಿಟ್ಟಿದೆಯಮ್ಮ ಶೀತಕ್ಕೆ. ಕೋರ್ಟಲ್ಲಿ ತುಂಬ ಕೆಲಸ ಇದೆ, ನಾನು ಹೊರಡ್ತೀನಿ. ಇದೊಂದು ಕ್ಲಿಯರ್ ಮಾಡೋಣ ಅಂದ್ಬಿಟ್ಟೆ ನಾನು ನಿನ್ನ ಜೊತೆಗೆ ಬಂದಿತ್ತು. ಸರಿ ಕಣಮ್ಮ, ಆಯಿತು, ನಾನು ಬರ್ತೀನಿ. ಸರಿ ಅಂಕಲ್, ಆಯಿತು. ಹಾ ದೀಪ್ತಿ, ಬೇಕಿದ್ರೆ ನೀನು ಇಲ್ಲೇ ಬಂದಿರ್ಬೋದು, ಇಲ್ಲ ಬರೋಕ್ಕಾಗಲ್ಲ ಅಂತಂದರೆ ಲಾಕ್ ಮಾಡಿಬಿಡು. ಅಲ್ಲ, ಕೋರ್ಟಿಂದ ಆರ್ಡರ್ ತಂದು ಅವ್ರನ್ನ ಮನೆಯಿಂದ ಆಚೆ ಹಾಕಿ ಲಾಕ್ ಮಾಡಿಸ್ಬೇಕು ಅಂತ ಇದ್ದಿತ್ತು. ಬಟ್ ನೀನು ಬೇಡ ಅಂಕಲ್, ನಾವೇ ನಿಭಾಯಿಸೋಣ ಅಂತ ಹೇಳಿದಕ್ಕೋಸ್ಕರ ನಾನು ಏನೋ ತಲೆ ಕೆಡಿಸ್ಕೊಳ್ಳಿಲ್ಲಮ್ಮ. ಸರಿನಮ್ಮ, ಆಯಿತು. ಈ ಮನೆ ಜವಾಬ್ದಾರಿ ನಿಂದೆ ಇನ್ಮೇಲೆ. ನಾನು ಅದು ಏನೇನಿದೆ ಎಲ್ಲನೂ ಪ್ರೊಸೀಜರ್ಗಳೆಲ್ಲ ನಾನು ಮಾಡ್ಕೋತೀನಮ್ಮ. ಕೊನೆಗೆ ನಿನ್ನ ಮಗಳ ಹೆಸರು ಪ್ರಾಪರ್ಟಿ ಬರೋ ಥರ ಮಾಡಿ, ನಿನ್ನ ಗಾರ್ಡಿಯನ್ ಮಾಡಿ, ನನ್ನದು ಡಾಕ್ಯುಮೆಂಟ್ ತೊಗೊಂಬಂದು ನಾನು ನಿನ್ಗೊಂದು ಡಾಕ್ಯುಮೆಂಟ್ ರೆಡಿ ಮಾಡಿ ತಂದು ಕೊಡ್ತೀನಿ. ನೀನು ಅದಕ್ಕೆ ಸೈನ್ ಮಾಡಿಬಿಟ್ಟು ಕೋರ್ಟಿಗೆ ಬಂದು ಅದು ಒಂದು ಅರ್ಜಿ ಕೊಡಬೇಕಾಗುತ್ತೆ. ಅದನ್ನೆಲ್ಲ ಕೊಡಮ್ಮ. ಸರಿ ಅಂಕಲ್, ಆಯಿತು. ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ರಮ್ಯಾ, ಅದೇ ನಿನ್ನೆ ನಿನಗೆ ದುಡ್ಡು ಕೊಟ್ಟಿದ್ನಲ್ಲ, ದುಡ್ಡು ಕೊಡು. ದುಡ್ಡಾ? ಈಗ ಯಾಕ್ರಿ? ರಮ್ಯಾ, ಅದೇ ಅಲ್ಲಿ ಟೈಲರು ಸುರೇಶಣ್ಣ ಇತ್ತಲ್ಲ, ಅಂಗಡಿ ಖಾಲಿ ಮಾಡ್ತಿದ್ದಾರೆ. ಆ ಅಂಗಡಿನ ಎಲ್ಲ ಟೌನಲ್ಲಿ ಮಾಡ್ಕೋತಿದ್ದಾರಂತೆ. ಇಲ್ಲಿ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಕಮ್ಮಿ ಅಂತ ಹೇಳಿ, ಹಾಗಾಗಿ ನೋಡಪ್ಪ ನೀನು ಮಾಡ್ಕೊಳ್ಳೋದಾದ್ರೆ ಮಾಡ್ಕೋ ಅಂತ ಅಂದರು. ಅದಕ್ಕೆ ಅಂಗಡಿನ ನಾನೇ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅಡ್ವಾನ್ಸ್ ಎಲ್ಲ ಕೊಡಬೇಕಲ್ಲ, ಅದಕ್ಕೆ. ಅಲ್ಲ ರೀ, ಅವ್ರು ಈಗಿನ್ನ ಅಲ್ಲೇ ಇದ್ದಾರಲ್ಲ, ಅಲ್ಲ ಅವ್ರು ಖಾಲಿ ಮಾಡೋದು ಯಾವಾಗ? ನೀವು ಅಂಗಡಿ ಶುರು ಮಾಡೋದು ಯಾವಾಗ? ಬೇರೆ ಕಡೆ ಎಲ್ಲಾದ್ರೂ ನೋಡಿದ್ರೆ ಆಗೋದು ಕಣ್ರಿ. ಬೇರೆ ಕಡೆ ಅಂದ್ರೆ ಎಲ್ಲಿಗೆ ಹೋಗೋಣ? ನೋಡು, ಆ ಅಂಗಡಿ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ. ಅಲ್ಲಿ ಬಸ್ ಇಳಿದವರು ಆಗ್ಲಿ ಓಡಾಡಕ್ಕಾಗ್ಲಿ ತುಂಬಾ ಜನ ಓಡಾಡೋ ಜಾಗ ಅದೇನೇನೆ. ಈಗ ನೀನೇ ಹೇಳು, ಆ ಚಂದ್ರಣ್ಣ ಅಂಗಡಿ ಇರೋದೆಲ್ಲಿ? ಈ ಕಡೆ ಮೂಲೆಲ್ಲ ಐತೆ ಬಸ್ ಸ್ಟ್ಯಾಂಡ್ ಇಂದವ. ನಾವು ಈಗ ಸುರೇಶ ಇರೋ ಅಂಗಡಿ ಕಡೆ ನಾವು ಮಾಡ್ಕೊಂಡ್ರೆ ಅವ್ರಿಗಿಂತ ಮೊದಲು ನಮ್ಮ ಅಂಗಡಿನೇ ಸಿಗುತ್ತೆ. ಈಗ ಆ ಕಡೆಯಿಂದ ಬರೋರು ಅಷ್ಟೇನೇನೆ. ಸ್ವಲ್ಪ ಪಬ್ಲಿಸಿಟಿ ಅಂತಂದ್ರೆ ಈಗ ನನಗೆ ಎಲ್ಲರೂ ಪರಿಚಯನೇ ಇರೋದ್ರಿಂದ ಈ ತರ ಅಂಗಡಿ ಮಾಡ್ತಾ ಇದೀನಿ ಕಣ್ರಪ್ಪ, ಇಲ್ಲೇ ತಗೊಳ್ಳಿ, ಒಳ್ಳೆ ಐಟಮ್ಗಳು ಕೊಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ನನ್ನ ಹತ್ರನೇ ತಗೋತಾರೆ. ನೋಡು, ಅದಕ್ಕೆ ಹೇಳ್ತಿರೋದು, ಈ ಚಾನ್ಸು ಸಿಕ್ಕಿದ್ರೆ ಮತ್ತೆ ಕಳ್ಕೊಬಾರ್ದು. ಯಾಕಂದ್ರೆ ಈಗ ಸುರೇಶಣ್ಣ ಹೋದ್ಮೇಲೆ ಯಾರು ಅಂಗಡಿಗೆ ಬಂದು ಕುತ್ಕೊಂಡ್ಬಿಟ್ರು ಅನ್ಕೋ, ಎಲ್ಲಿ ಅಂಗಡಿ ಹುಡುಕ್ತೀಯಾ? ಅಲ್ಲ ಕಣ್ರಿ, ಅಲ್ಲ ಈ ಹಳ್ಳಿಲಿ ಮಾಡೋ ಬದಲು ಟೌನಲ್ಲೇ ಮಾಡಿದ್ರೆ ಅನುಕೂಲ ಆಗೋದೇನಪ್ಪ. ಟೌನ್ ಅಂದ್ರೆ ಎಲ್ಲರೂ ಸುತ್ತಮುತ್ತ ಹಳ್ಳಿಯಿಂದೆಲ್ಲ ಬರ್ತಾ ಇರ್ತಾರೆ. ಅಲ್ಲೇ ಇಟ್ಕೊಂಡಿದ್ದಿದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಿತ್ತೇನೋ ಅಂತ. ಏನೋ ಟೌನ್ ಅಲ್ಲ?
ಅಮ್ಮ ತಾಯಿ ಟೌನಲ್ಲಿ ಅಂಗಡಿ ಮಾಡ್ಬೇಕು ಅಂತಂದ್ರೆ ಒಂದು 10-15 ಲಕ್ಷ ಬೇಕು, ಎಲ್ಲಿಂದ ತರೋಣ? ಅಲ್ಲ ಸದ್ಯಕ್ಕೆ ಇಲ್ಲಿ ಮಾಡ್ಕೊಳ್ಳೋಣ, ಆಮೇಲೆ ಏನಾದ್ರು ಇಂಪ್ರೂವ್ ಆಯ್ತು ಅಂತಂದ್ರೆ ಹೋದ್ರಾಯ್ತು. ಈಗ ಸುರೇಶಣ್ಣ ಮಾಡ್ತಿರೋದು ಹೆಂಗೆ, ಇಲ್ಲೆಲ್ಲ ನೋಡ್ಕೊಂಡ್ರು, ಆದಾಯ ಮಾಡ್ಕೊಂಡ್ರು, ಈಗೆಲ್ಲ ಲಾಭ ಇಟ್ಕೊಂಡು ಹೋಯ್ತವ್ರೆ. ನಾವು ಹಂಗೆ ಮಾಡ್ಕೋಬೇಕು. ಏಕ್ದಮ್ ತಗೊಂಡೋಗಿ ಅಲ್ಲಿ ಟೌನಲ್ಲಿ ಹಾಕ್ತಿದ್ದಂಗೆನೇನೆ ಅಲ್ಲಿ ಎಷ್ಟು ಅಂಗಡಿಗಳವೆ. ಅಕಸ್ಮಾತ್ ಲಾಸ್ ಆಗ್ಬಿಟ್ರೆ ಕೈ ಸುಡಲ್ವಾ? ಇಲ್ಲ ಆದ್ರೆ ಒಂದೇ ಅಂಗಡಿ ಇರೋದು, ಎಲ್ಲರೂ ಬರ್ತಾರೆ ಅನ್ನೋ ಗ್ಯಾರಂಟಿ ನನ್ಗಂತೂ ಐತೆ. ಅದಕ್ಕೆ ಮಾತಾಡ್ತಾ ಇರೋದು ನೋಡು. ಅದೆಲ್ಲ ಮಾತ್ಬೇಡ, ಈಗ ದುಡ್ಡು ತಗೊಂಬ ಫಸ್ಟ್. ಏನು ನಾನು ಹೇಳಿದ ಮಾತೇನು ಕೇಳ್ತೀರಾ? ಸರಿ ಆಯ್ತು, ಏನೋ ಮಾಡ್ಕೊಳ್ಳಿ. ಆದರೆ ನೋಡಿ ಯೋಚನೆ ಮಾಡಿ ಕೆಲಸ ಮಾಡ್ಬೇಕಷ್ಟೇ. ಎಲ್ಲ ಯೋಚನೆ ಮಾಡಿನೇ ಮಾಡ್ತಾ ಇದೀನಿ ಕಣೆ. ಫಸ್ಟ್ ದುಡ್ಡು ತಗೊಂಬ ನೀನು. ಸರಿ ರೀ, ತಂದು ಕೊಡ್ತೀನಿ. ಅಪ್ಪ ಸದ್ಯ ಹೆಂಗೋ ನಾನು ಅಂಗಡಿ ಎಲ್ಲಿ ಮಾಡೋದು ಅಂತ ಹುಡುಕ್ತಾ ಇದ್ದೆ, ಜಾಗ ಇಲ್ವಲ್ಲ ಅಂತ. ಹೆಂಗೋ ಇವು ಅಣ್ಣ ಖಾಲಿ ಮಾಡ್ತೀನಿ ಅಂತ ಹೇಳಿ ಒಳ್ಳೆ ಕೆಲಸ ಮಾಡ್ದ. ಅಲ್ಲ ನಾನು ಹೆಂಡತಿ ಹೇಳ್ದಂಗೆ ಟೌನಲ್ಲಿ ಮಾಡಿದ್ರೆ ಒಳ್ಳೇದಾಗ್ತಿತ್ತ? ಅಲ್ಲ ಒಳ್ಳೇದಾಗ್ತಿತ್ತೋ ಬಿಡ್ತಿತ್ತೋ? ಇಲ್ಲಿಂದ ಅಲ್ಲಿ ಗಂಟ ಯಾರು ಡೈಲಿ ಹೋಗಿ ಬಂದು ಮಾಡ್ತಾರೆ? ಅಲ್ಲದೆ ಟೌನ್ ಅಂತ ಅಂದರೆ ಬಾಡಿಗೆನೂ ಜಾಸ್ತಿ ಹೇಳ್ಬೋದೇನೋ. ಇಲ್ಲಾದ್ರೂ ಒಂದು 3,000ಕ್ಕೆ ಸಿಕ್ಬಿಡುತ್ತೆ. ಒಂದು 30,000 ಅಡ್ವಾನ್ಸು, ಒಂದು 3,000 ಬಾಡಿಗೆ ಕೊಟ್ಟರೆ ಅಂಗಡಿ ಸಿಗುತ್ತೆ. ಈಗ ಸುರೇಶನ್ ಎಷ್ಟು 2.5 ಕೊಡ್ತಾವನಂತೆ. ಅಲ್ಲ ಮಿನಿಮಮ್ ಈಗ 3,000 ಹೇಳ್ತಾರೆ, ಒಂದು 500 ರೂಪಾಯಿ ಜಾಸ್ತಿಯಾ? ಇಲ್ಲ, ನಮ್ಮೂರಲ್ಲೇ ಮೊದಲು ಮಾಡಿ ಆಮೇಲೆ ಏನಾದ್ರು ಇಂಪ್ರೂವ್ ಆಯಿತು ಅಂತಂದರೆ ಬೇಕಿದ್ರೆ ಟೌನ್ ಕಡೆಗೆ ಹೋಗ್ಬೋದು. ನಾನು ಇಲ್ಲೇ ಮಾಡೋದು ಒಳ್ಳೇದು ಅನಿಸುತ್ತೆ. ಅಪ್ಪ ಅಮ್ಮನೂ ಒಂದು ಮಾತು ಕೇಳಬೇಕಾಗಿತ್ತೇನೋ. ತಡಿ, ಅಪ್ಪ ಅಮ್ಮನ ಹತ್ರ ಒಂದು ಮಾತು ಕೇಳ್ಕೊಂಬಂದ್ಬಿಡ್ತೀನಿ. ಅಲ್ಲ ಈ ಥರ ಮಾಡ್ತಾಯಿದ್ದೀನಿ, ಇಂಥವ್ರ ಅಂಗಡಿ ತಗೊಂಡು ಅಂತವ. ಅವ್ರೇನು ಹೇಳ್ತಾರೆ ನೋಡೋಣ.